ಇವತ್ತು ಸೋಷಿಯಲ್ ಮೀಡಿಯಾ ಪೂರ್ತಿ ಟಾಕ್ಸಿಕ್ ಸಿನಿಮಾದ್ದೇ ಹವಾ. ಅಫ್ಕೋರ್ಸ್ ಸ್ವಲ್ಪ ಟ್ರೆಂಡು ನೆಗೆಟಿವ್ ಆಗೇ ಇದೆ. ಇದು ಟಾಕ್ಸಿಕ್ ಸಿನಿಮಾ ಅಲ್ಲ, ಟಾರ್ಚರು. ಈ ಡಬ್ಬಾ ಸಿನಿಮಾ ತೆಗೆಯೋಕ್ಕೆ ಎಷ್ಟು 4 ವರ್ಷ ತೊಗೊಂಡ್ರ ಅಂತೆಲ್ಲ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಈ ರಿವ್ಯೂಗಳು, ನೆಗೆಟಿವ್ ಟ್ರೆಂಡ್ ಎಲ್ಲ ಬೆಳಿಗ್ಗೆ ಮುಂಚೆ, ನಾವು ಹೇಳೋಕ್ಕಿಂತ ಮುಂಚೆನೇ ಈ ಥರ ಎಲ್ಲ ಮಾತುಗಳು ಕೇಳಿ ಬರ್ತಿತ್ತಲ್ಲ, ಅದನ್ನ ಶುರು ಮಾಡಿದ್ದು ನಮ್ಮ ಪಕ್ಕದ ರಾಜ್ಯದವರು, ತೆಲುಗು ಜನರು ಇದನ್ನು ಸ್ಟಾರ್ಟ್ ಮಾಡಿಬಿಟ್ರು. ಅವರು ಹೋಗಿ ನೋಡ್ಬಿಟ್ಟು ಆವಾಗಲೇ ಹಾಕ್ಬಿಟ್ಟಿದ್ರು. ನಾನು ಅವ್ರ ಮಾತುಗಳನ್ನ ಅಂತ ಸೀರಿಯಸ್ ತೊಗೊಳಕ್ಕೆ ಹೋಗಲ್ಲ. ಯಾಕೆಂತಂದರೆ ಮೊನ್ನೆ ಸ್ಪೈಡರ್ ಮ್ಯಾನ್ ಹೊಸ ಮೂವಿ ಬಂತಲ್ಲ, ಆ ಸಿನಿಮಾ ನೋಡಿದ್ರೆ ಒಬ್ಬರು ಅಲ್ಲಿಯವರು ಈ ಸ್ಪೈಡರ್ ಮ್ಯಾನ್ ಮೂವಿ ಚೆನ್ನಾಗಿಲ್ಲ, ಅದ್ರಲ್ಲಿ ಐಟಮ್ ಸಾಂಗ್ ಇಲ್ಲ, ಮಾಸ್ ಎಲಿವೇಷನ್ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಹಾಗಾಗಿ ಅವ್ರ ಮಾತುಗಳನ್ನ ನಾನು ಅಂತ ಸೀರಿಯಸ್ ತೊಗೊಳಕ್ಕೆ ಹೋಗಲ್ಲ. ಆದರೆ ಈ ಜನಗಳೆಲ್ಲ ನಮ್ಮವರು ಈ ಥರ ಎಲ್ಲ ಹೇಳ್ತಾ ಇದ್ದಾರಲ್ಲ, ಅಷ್ಟು ಕೆಟ್ಟದಾಗಿದೆಯಾ ಈ ಟಾಕ್ಸಿಕ್ ಸಿನಿಮಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಯಾಕೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲನೇದಾಗಿ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ರು. ಟಾಕ್ಸಿಕ್ ಸಿನಿಮಾನ ಯಶ್ವರು ಮೊದಲಿಂದ ಕ್ಲಿಯರ್ ಕಟ್ಟಾಗಿ ಅವರು ಟೀಸರಲ್ಲಿ, ಟ್ರೇಲರಲ್ಲಿ, ಸಾಂಗ್ಗಳಲ್ಲಿ ಎಲ್ಲದರಲ್ಲೂ ಅವರು ಸ್ವಲ್ಪ ವಿವಾದ ಆಗೋ ಥರನೇ ಇದೇ ಕಂಟೆಂಟು ಹೀಗೆ ಇರುತ್ತೆ ಅನ್ನೋದನ್ನ ಕ್ಲೂನ ಖಂಡಿತವಾಗಿ ಕೊಟ್ಟಿದ್ರು. ಇವ್ರ ಎಕ್ಸ್ಪೆಕ್ಟೇಷನ್ನ ಇವರೇ KGF ಥರ ಇರ್ಬೋದು, ಆ ರೀತಿ ಇರ್ಬೋದು ಅಂತ ಅಂದ್ಕೊಂಡಿದ್ದು ಎಷ್ಟು ತಪ್ಪು ಖಂಡಿತ ಅಲ್ಲ. ಅವರು ಕ್ಲಿಯರ್ ಕಟ್ಟಾಗಿ ಏನು ಅದರಲ್ಲಿ ಹೇಳಿದ್ರು ಅದಕ್ಕಿಂತ ಖಂಡಿತ ಸಿನಿಮಾ ಚೆನ್ನಾಗಿದೆ. ಇನ್ನೂ ಫನ್ನಿಯಾಗಿ ಹೇಳಬೇಕು ಅಂತಂದರೆ KGF ಸಿನಿಮಾದಲ್ಲಿ ತಾಯಿ ಮಗನ ಸೆಂಟಿಮೆಂಟ್ ಮಾತ್ರ ಇತ್ತು, ಬಟ್ ಇಲ್ಲಿ 3 ಸೆಂಟಿಮೆಂಟ್ ಇದೆ. ತಾಯಿ ಮಗ, ತಂದೆ ಮಗ, ಅಕ್ಕ ತಮ್ಮ 3 ಸೆಂಟಿಮೆಂಟ್ ಇದೆ. ಹಾಗಾಗಿ ಟ್ರಿಪಲ್ ಧಮಾಕ. ಇದು ತಮಾಷೆಗೆ ಹೇಳಿದೆ. ಸೀರಿಯಸ್ ಆಗಿ ಹೇಳಬೇಕು ಅಂತಂದರೆ ಟಾಕ್ಸಿಕ್ ಸಿನಿಮಾ ಯಾವ ರೀತಿ ಅಂತಂದರೆ, ಈ ಇಂಗ್ಲೀಷಲ್ಲಿ ಆ್ಯಕ್ಷನ್ ಸಿನಿಮಾಗಳೆಲ್ಲ ಬರುತ್ತೆ ಗೊತ್ತಾ, ಅದನ್ನು ಕನ್ನಡದಲ್ಲಿ ಯಶ್ವರ್ ಮಾಡ್ದಂಗಿದೆ. ಒಂದು ಇಂಟರ್ನ್ಯಾಷನಲ್ ಹಾಲಿವುಡ್ ಆ್ಯಕ್ಷನ್ ಸಿನಿಮಾನ ಕನ್ನಡದಲ್ಲಿ ಮಾಡಿದ್ರೆ ಅದು ಟಾಕ್ಸಿಕ್ ಸಿನಿಮಾ ಆಗುತ್ತೆ. ಈ ರೀತಿ ಒಂದು ಪ್ರಿಪ್ರೇಷನ್ನ ಇಟ್ಕೊಂಡು ನೀವು ಥಿಯೇಟ್ರಿಗೆ ಹೋದರೆ ಖಂಡಿತ ನಿರಾಸೆ ಉಂಟಾಗಲ್ಲ, ಇಷ್ಟನೇ ಆಗುತ್ತೆ. ಇನ್ನು ಈ ಒಂದು ಟಾಕ್ಸಿಕ್ ಸಿನಿಮಾ ಶುರು ಆಗೋದು ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಥರನೇ ಶುರು ಆಗುತ್ತೆ. ಅಲ್ಲಿ ಯಶ್ವರ ಮಾಸ್ ಡೈಲಾಗ್ಗಳು ಅವೆಲ್ಲ ಮಜವಾಗಿರೋದು ಎಲ್ಲ ಇದೆ. ಆ್ಯಕ್ಷನ್ಗಳು, ರವಿ ಬಸೂರವರ BGMಗಳೆಲ್ಲ ಇದೆ, ಅವೆಲ್ಲ ಇದೆ. ಬಟ್ ಹೋಗ್ತಾ ಹೋಗ್ತಾ ಸಿನಿಮಾ ಸೀರಿಯಸ್ ಆಗಿ ಶುರುವಾಗಿ ಕೊನೆಗೆ ಸೈಕಾಲಜಿಕಲ್ ಥ್ರಿಲ್ಲರ್ ಆಗುತ್ತಲ್ಲ, ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ. ಈ ಸಿನಿಮಾ ನಿಜವಾಗ್ ನೆಗೆಟಿವ್ ಹುಡುಕ್ಬೇಕು ಅಂತಂದರೆ ಆ ಎಕ್ಸ್ಪೆಕ್ಟೇಷನ್ ನಿಜವಾದ ಮೈನಸ್ ಅಂತ ಅನಿಸುತ್ತೆ. KGF ನಂಥ ಸಿನಿಮಾ ಅಂಥ ದೊಡ್ಡ ಸಕ್ಸಸ್ ಆದಮೇಲೆ ನೆಕ್ಸ್ಟು ಯಾವ ಸಿನಿಮಾ ಕೊಟ್ಟರು ಅದು ಸ್ಯಾಟಿಸ್ಫೈ ಆಗೋದೇ ಇಲ್ಲ. ನೀವೇ ಯೋಚನೆ ಮಾಡಿ, KGF ಆದಮೇಲೆ ಏನು ಮಾಡಬೇಕು, ಎಲ್ರಿಗೂ ಏನೋ ಬೇಕು ಅಂತ ಅನಿಸುತ್ತೆ, ಬಟ್ ಏನು ಬೇಕು ಅನ್ನೋದು ಖಂಡಿತ ಹೇಳೋದು ಕಷ್ಟ. ಪ್ರಭಾಸ್ ಅವ್ರಿಗೂ ಬಾಹುಬಲಿ ಆದಮೇಲೆ ಸಾಹೋ ಬಂದಾಗ ಇದೇ ಥರ ನೆಗೆಟಿವ್ ರಿವ್ಯೂಗಳೇ ಬಂದಿತ್ತು. ಇಲ್ಲೂ ಅದನ್ನ ರಿಪೀಟ್ ಆದಂಗೆ ಅನಿಸ್ತಾ ಇದೆ. ಬಟ್ ಯಶ್ವರಂತೂ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗೂ ನೆಗೆಟಿವ್ ಅಂತ ಈ ಸಿನಿಮಾದಲ್ಲಿ ನೋಡೋದ್ರೆ ಮುಖ್ಯವಾಗಿ ಲೆಂತ್ ಸ್ವಲ್ಪ ಜಾಸ್ತಿ ಆಯಿತು. ಖಂಡಿತ ಒಂದು 20 ನಿಮಿಷ ಕಮ್ಮಿ ಮಾಡ್ಬೋದಾಗಿತ್ತು. ಅದರಲ್ಲೂ ಅದು ಹಾಟ್ ಸೀನ್ಗಳು ಅಂತ ಅದನ್ನು ನಾನು ಬೇರೆ ಯಾವ ರೀತಿ ಕೇಳಬೇಕು ಅಂತ ನನಗೆ ಗೊತ್ತಿಲ್ಲ, ಅದು ಮೊದಲಿಂದ ಹೇಳ್ಕೊಂಡು ಬಂದಿದ್ದಾರೆ. ಬಟ್ ಅದು ಇಲ್ಲದೇ ಇದ್ದರೂ ಅಂಥ ಒಂದು ಮಿಸ್ಸಿಂಗ್ ಅಂತ ಅನಿಸ್ತಾ ಇರಲಿಲ್ಲ. ಸ್ವಲ್ಪ ಕಟ್ ಮಾಡ್ಬೋದಾಯಿತು ಅಂತ ನನಗೆ ಅನಿಸ್ತು. ಲೆಂತನ್ನು ಸ್ವಲ್ಪ ಕಡಿಮೆ ಮಾಡ್ಬೋದಾಗಿತ್ತು. ಇವೆರಡು ವಿಷಯಗಳು ಅನ್ನಿಸ್ತು. ಮತ್ತು ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಲ್ಯಾಗ್ ಆದಾಗ ಅನ್ನಿಸ್ತು. ಇವನ್ನ ಬಿಟ್ಟರೆ ಕ್ಲೈಮ್ಯಾಕ್ಸ್ನಲ್ಲಿ ಏನೊಂದು ದೃಶ್ಯ ವೈಭವ ಇದೆ, ತುಂಬ ಅದ್ಭುತವಾಗಿದೆ. ನಾನು ಇದುವರೆಗೂ ಆ ರೀತಿಯ ಒಂದು ದೃಶ್ಯಗಳೆಲ್ಲ ಕನ್ನಡ ಸಿನಿಮಾಗಳನ್ನು ನೋಡಿರಲಿಲ್ಲ. ತುಂಬ ಚೆನ್ನಾಗಿ ಆ ಕ್ಲೈಮ್ಯಾಕ್ಸ್ನ ಫೈಟ್ಗಳೆಲ್ಲ ಇದೆ. ರಾಯ್ ಆಗಿ, ಟಿಕೆಟ್ ಆಗಿ ಯಶ್ವರ್ ಅಭಿನಯ ಸೂಪರ್ ಆಗಿದೆ. ನಯನತಾರ ಅವರ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಎಲ್ಲರದ್ದು ಕೂಡ ನಾವು ನೋಡೋದಾದರೆ ಅಲ್ಲಿ ಬಂದು ಹೋಗೋ ಪಾತ್ರಗಳೇ ಜಾಸ್ತಿ ಇದೆ, ಬಟ್ ಎಲ್ಲರೂ ಚೆನ್ನಾಗಿ ಸ್ಕೋರ್ನ ಮಾಡ್ತಾರೆ. ಸೆಟ್ಗಳು ತುಂಬ ಚೆನ್ನಾಗಿದೆ. ನನಗಂತೂ ಅನಿಸಿದ್ದು ಏನಂತಂದರೆ, ಇಂಥ ಒಂದು ಅದ್ಭುತ ಪ್ರಯತ್ನ ಕನ್ನಡದಲ್ಲಿ ಬಂದಿದೆ. ಇದು ಸಿನಿಮಾ ಚೆನ್ನಾಗಿಲ್ಲ ಹಾಗೆ ಅಂತ ನಾವೇ ಮಾತಾಡೋಕ್ಕಿಂತ ನೋಡಿ, ತಮಿಳಿನ ಲಿಯೋ ಸಿನಿಮಾ ಸ್ವಲ್ಪ ಬಿಲೋ ಎವರೇಜ್ ಅನ್ನೋ ಒಂದು ರಿಪೋರ್ಟ್ ಬಂದಾಗ ಅದು ಎಷ್ಟು ಚೆನ್ನಾಗಿ ಡಿಫೆಂಡ್ ಮಾಡಿಕೊಂಡು ತಮಿಳವರು ಅದನ್ನು ಎತ್ತಿಬಿಟ್ರು ಅಂತಂದರೆ ಆ ನೆಗೆಟಿವ್ ರಿವ್ಯೂನೇ ಮರೆಸೋಗ್ಬಿಡ್ತು. ಇಲ್ಲೂ ಅಷ್ಟೇ, ಇವತ್ತು ಆ ರೀತಿಯೆಲ್ಲ ನೆಗೆಟಿವ್ ಬಂದಿರ್ಬೋದು, ಬಟ್ ನಾರ್ತ್ ಇಂಡಿಯಾ ಎಲ್ಲ ಚೆನ್ನಾಗೇ ಹೋಗ್ತಾ ಇದೆ. ಇಲ್ಲಿ ಒಂದು ವಿಚಾರ ಅರ್ಥ ಮಾಡ್ಕೋಬೇಕು, ಏನಂತಂದರೆ ನಾವು ಕನ್ನಡಿಗರಾಗಿ ಈ ರೀತಿ ಒಬ್ಬ ಕನ್ನಡಿಗ ಯಶ್ ಅವರು ಈ ರೀತಿ ಒಂದು ಪ್ರಯತ್ನವನ್ನು ಮಾಡಿದಾರಲ್ಲ, ಇದಕ್ಕೆ ನಾವು ಬೆಂಬಲ ನೀಡಬೇಕು. ಈಗ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋದು ಬೇರೆ, ಬಟ್ ಇವತ್ತು ನೀವು ಗಮನಿಸಿದ್ರೆ ಎಲ್ಲ ಕಡೆಯಿಂದ ಅಟ್ಯಾಕ್ ಆಗ್ತಾ ಇದೆ ಯಶ್ ಅವ್ರ ಮೇಲೆ, ಅವರ ಸಿನಿಮಾದ ಮೇಲೆ. ಸೊ ಅದಕ್ಕೆ ನಾವು ಜೊತೆಯಾಗಿ ನಿಲ್ಲಬೇಕು. ಇದು ಕೆಟ್ಟ ಸಿನಿಮಾ ಖಂಡಿತ ಅಲ್ಲ, ಮೊದಲನೇ ಪಾಯಿಂಟು. ಎರಡನೇದು ಏನಂತಂದರೆ, ಸ್ವಲ್ಪ ನಿಮಗೆ ಅಸಮಾಧಾನ ಇದ್ದರೂ ಕೂಡ ಅದನ್ನು ತುಂಬ ಗ್ಲೋರಿಫೈ ಮಾಡೋ ಬದಲು ನಾವು ಜೊತೆಗೆ ನಿಂತರೆ ಖಂಡಿತ ಈ ರೀತಿಯ ಪ್ರಶ್ನೆಗಳು ಇನ್ನಷ್ಟು ಆಗುತ್ತೆ. ನಿಮಗೆ ಗೊತ್ತು 10 ವರ್ಷಗಳಿಂದ ಯಾವ ರೀತಿ ಇತ್ತು ನಮ್ಮ ಒಂದು ಇಂಡಸ್ಟ್ರಿಯ ಕತೆ ಅಂತಂದರೆ, ಈ ರೀತಿ ಒಂದು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ. ಈ ರೀತಿ ಒಂದು ಎಕ್ಸ್ಪೆಕ್ಟೇಷನ್ ಇಡುತ್ತೆ ನಮ್ಮ ಒಂದು ಕನ್ನಡ ಸಿನಿಮಾ ಅಂತ. ಸೊ ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಸಿನಿಮಾವನ್ನು ಮಾಡಿದ್ದಾರೆ. ನೀವು ಲಿಯೋ ತಮಿಳಿನ ಸಿನಿಮಾ ನೋಡಿದ್ರೆ ಅಲ್ಲಿ ಒಂದು ಬಿಲೋ ಎವರೇಜ್ ರಿಪೋರ್ಟ್ ಬಂದಾಗ ಅವರು ಅದನ್ನು ಹೆಂಗೆ ಡಿಫೆಂಡ್ ಮಾಡ್ಕೊಂಡ್ಬಿಟ್ರು ಅಂತಂದರೆ, ಆ ಒಂದು ಸಿನಿಮಾದವರು ಅಲ್ಲಿ ಅಭಿಮಾನಿಗಳು, ಬಟ್ ನಮ್ಮಲ್ಲಿ ಫ್ಯಾನ್ ವಾರ್ಗಳು ಆ ರೀತಿ ಈ ರೀತಿ ಅಂತ ಹೇಳ್ಕೊಂಡು ನಮ್ಮದೇ ಒಂದು ಸಿನಿಮಾ ತುಳಿಯೋದಿದೆಯಲ್ಲ, ಇದು ಸಖತ್ ಬೇಜಾರಾಗುತ್ತೆ. ಇದನ್ನು ಮಾಡದೆ ಒಬ್ಬ ಕನ್ನಡಿಗನ ಪ್ರಯತ್ನ ಯಶೆಲ್ಲ ಇಲ್ಲಿ ಬೆಳೆಯುವಂಥದ್ದು, ನಮ್ಮ ಒಂದು ಇಕೋಸಿಸ್ಟಮು, ನಮ್ಮ ಇಂಡಸ್ಟ್ರಿ ಒಂದು ಬೆಲೆ, ಇವೆಲ್ಲ ಆಗಬೇಕು ಅಂತಂದರೆ ಸ್ವಲ್ಪ ನೀವು ಕ್ರಿಸ್ಟೋಫರ್ ನೋಲನ್ ಆಗೋದನ್ನೆಲ್ಲ ಬಿಟ್ಟು ಸ್ವಲ್ಪ ಚೆನ್ನಾಗಿರೋ ಅಂಶವನ್ನು ನೋಡಿದ್ರೆ ತಾಳ್ಮೆಯಿಂದ, ನಾನೇನು ಹೇಳಿದೆ ನಿಮಗೆ, ಈ ರೀತಿ ಒಂದು ಮನಸ್ಥಿತಿಲಿ ಹೋಗಿ ನೋಡಿದ್ರೆ ಖಂಡಿತ ಸಿನಿಮಾ ಇಷ್ಟ ಆಗುತ್ತೆ. ಮೆಟಾಫರ್ಗಳೆಲ್ಲ ಸಾಕಷ್ಟು ಇದ್ದಾವೆ. ನೀವು ಇನ್ನೂ ಡಿಕೋಡ್ ಮಾಡಿ ಅಂತ ಹೇಳಿದ್ರೆ ಮುಂದಿನ ವೀಡಿಯೋ ಖಂಡಿತ ಅದನ್ನು ಮಾಡ್ತೀನಿ. ತುಂಬ ಪ್ರಯತ್ನ ಅದು ಚೆನ್ನಾಗಿದೆ. ಸೊ ಖಂಡಿತ ಸಂಪೂರ್ಣವಾಗಿ ಪರ್ಫೆಕ್ಟ್ ಆಗಿರೋ ಸಿನಿಮಾ ಅಂತಲ್ಲ, ಬಟ್ ಒಂದು ಒಳ್ಳೆಯ ಪ್ರಯತ್ನ. ಹಾಗಾಗಿ ಟಾಕ್ಸಿಕ್ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಿ. ಖಂಡಿತ ಈ ನೆಗೆಟಿವ್ ರಿವ್ಯೂಗಳೆಲ್ಲ ಬರ್ತಿದೆಯಲ್ಲ, ಇಷ್ಟು ಕೆಟ್ಟ ಸಿನಿಮಾ ಖಂಡಿತ ಅಲ್ಲ. ಸೊ ದಯವಿಟ್ಟು ಹೋಗಿ ನೋಡಿ. ನಿಮಗೇನಿಸ್ತು ಅಂತ ಕೆಳಗೆ ಕಾಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋಲಿ ಮತ್ತೆ ಸಿಗ್ತೀನಿ.